ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಹೆಗ್ಗೆರೆ ಗೇಟ್ ಬಳಿ ಇವತ್ತು ಬೆಳಗ್ಗೆ ಸುಮಾರು 7 ಗಂಟೆಗೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಬೆಂಗಳೂರು ಕಡೆಯಿಂದ ಬರ್ತಾ ಇದ್ದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಲಾರಿಗೆ ಡಿಕ್ಕಿಯಾಗಿದೆ. ಪರಿಣಾಮ ಬೆಂಗಳೂರು ನಗರ ವ್ಯಾಪ್ತಿಯ 3 ಪ್ರೊಬೇಷನರಿ ಪಿಎಸ್ಐಗಳು ಸ್ಥಳದಲ್ಲೇ ದಾರುಣವಾಗಿ ಮೃತಪಟ್ಟಿದ್ದಾರೆ. ಈ ಘಟನೆ ಇಡೀ ಪ್ರದೇಶದಲ್ಲಿ ಆತಂಕ ಸೃಷ್ಟಿಸಿದೆ. ಮೃತಪಟ್ಟವರನ್ನ ಕೊಪ್ಪಳ ಜಿಲ್ಲೆ ಕಾರಟಗಿ ಮೂಲದ ಮಂಜುನಾಥ್, ರಾಯಚೂರು ಜಿಲ್ಲೆ ವಿರುಪಾಪುರ ಗ್ರಾಮದ ಅಮರೇಶ್ ಮತ್ತು ಶಿವಮೊಗ್ಗ ಜಿಲ್ಲೆ ಕುಡುವಲ್ಕಿ ಗ್ರಾಮದ ಸಚಿನ್ ಅಂತ ಗುರುತಿಸಲಾಗಿದೆ. ಗೆಳೆಯನ ಮದುವೆಗೆ ಖುಷಿಯಿಂದ ಹೊರಟಿದ್ದ ಈ 3 ಯುವಕರು ಅರ್ಧ ದಾರಿಯಲ್ಲೇ ಸಾವಿಗೆ ಶರಣಾಗಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಹೊಸ ಅಧಿಕಾರಿಗಳಾಗಿ ನೇಮಕಗೊಂಡಿದ್ದ ಇವರ ಸಾವು ಕುಟುಂಬಸ್ಥರನ್ನ ಆಘಾತಕ್ಕೆ ಈಡು ಮಾಡಿದೆ, ಕಣ್ಣೀರ ಕೂಪಕ್ಕೆ ತಳ್ಳಿದೆ. ಮೃತರ ಸಂಬಂಧಿ ಶರಣಬಸವ ಅವರು ದುಃಖ ತಪ್ತರಾಗಿ ಘಟನೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಮೊದಲು ಅಲ್ಲಿ ಸುಂದರಾಗಿ ಓದಿದ್ರು ಫಸ್ಟಿಗೆ ಸ್ಕೂಲು, ಆಮೇಲೆ PUC ಎಲ್ಲ ದಾವಣಗೆರೆ ಹೋಗಿದ್ರು, ಆಮೇಲೆ ಡಿಗ್ರಿ ಇಂಜಿನಿಯರಿಂಗ್ ಮಾಡಿದ್ರೆ ಇಲ್ಲಿ ತುಮಕೂರಾಗ ಹೋಗಿದ್ರಿ. PSI ಆಗಿ ಒಂದು 2 ವರ್ಷ 3 ವರ್ಷ ಆಗಿತ್ತು ರೀ ಅಪಾಯಿಂಟ್ಮೆಂಟ್ ಆಗಿ. ಮೊನ್ನೆ ತಮ್ಮ ದೋಸ್ತಂದು ನಿನ್ನೆ ದೋಸ್ತನ ಮದುವೆ ಐತೆ ಅಂತಂದು ಬಳ್ಳಾರಿಗೆ ಬರೋಕತ್ತಿದ್ರು. ಬಳ್ಳಾರಿಗೆ ಬರೋತ್ನಾಗ ಈ ಘಟನೆ ಆಗಿತ್ತು. ಏನಾಗಿದೆ ಅಂತ ನಿಮಗೆ ನೋಡಿದ್ರೆ ಹೋಗಿ ಏನಾಗಿದೆ? ನಾವು ಹೋಗಿ ನೋಡಿಲ್ರಿ ಅಲ್ಲಿ ಫೋಟೋಗಳಲ್ಲಿ ನೋಡಿದ್ರೆ ಫೋಟೋ ನೋಡಿವ್ರಿ. ಇವ್ರು ಹೋಗಿ ಲಾರಿ ಅದು 2 ಗುದ್ದೇವೆ ಹಿಂದೆ ಹೊಡೆದಿದ್ದಾರೆ ಅಂತ. ಎಷ್ಟು ಜನ ಬರ್ತಿದ್ರು, ಎಲ್ಲಿ ಹೋಗ್ತಾ ಇದ್ರು? ಅವರು 5 ಜನನೂ ಇದ್ದರು. 3 ಸ್ಪಾಟ್ ಹೊಟ್ಟಾಗ್ಯಾರ, 2 ಏನು ಗಾಯ ಆಯ್ತು ಅಂತ ಹೇಳಿರಿ. ನಮಗೆ ಪೂರ್ತಿ ಮಾಹಿತಿ ಇಲ್ಲ. ಇದ್ರಾಗ ನಾವು ಇದ್ದೀವಿ ರೀ. ಆಮೇಲೆ ಬಳ್ಳಾರಿಯಾಗ ಅವ್ರ ಫ್ರೆಂಡ್ ಮದುವೆ ಐತಂತ್ರಿ. ಮದುವೆಗೆ ಬರೋಕೈತಿವಪ್ಪ, ಮದುವೆ ಮುಗಿಸ್ಕೊಂಡು ನಂಗೆ ಊರಾಕ ಬರ್ತಾನ. ಅವ್ರ ಅಪ್ಪಾರ ಕಾರ್ನಿಗೆ ಬರ್ಬಿಡಪ್ಪ, ಟ್ರೈನಿಗೆ ಬಾ ಅಂತ ಹೇಳಿ ಅವ್ರು. ಟ್ರೈನಿಗೆ ಬಸ್ಸಿ ಬಾರಪ್ಪ ಅಂದಿಲ್ಲಪ್ಪ. ಅವ್ನ ಫ್ರೆಂಡ್ ಇದಾರೆ ಬಳ್ಳಾರಿ ದೋಸ್ತ ಮದುವೆ ಐತೆ, ಮುಗಿಸ್ಕೊಂಡು ಊರಾಕ ಬರ್ತಂತ ಹ್ಞೂ ಅಂತ ಹೇಳಿ ನಿನ್ನೆ ರಾತ್ರಿ ಫೋನ್ ಮಾಡಿ ಅಂದ. ಇವತ್ತು ಮುಂಜಾನೆ ಆಯಿತು ಫೋನ್. ಇವತ್ತು ಬೆಳಗ್ಗೆ ಗೊತ್ತಾಯ್ತು ರೀ. 9 ಗಂಟೆಗೆ ಗೊತ್ತಾಯ್ತು ನಮಗೆ. ಅಲ್ಲಿಂದ ನಾವು ಅವಾಗ 9 ಗೊತ್ತಾಗ ಅವಾಗ ಬಿಟ್ಟಿವ್ರಿ. ಇಲ್ಲಿ ನಮಗೇನು ಸ್ಪಾಟ್ ಊಟ ಏನಂತ ಏನು ಹೇಳಿರಿ, ಆಕ್ಸಿಡೆಂಟ್ ಐತೆ, ಸೀರಿಯಸ್ ಐತೆ ಬರ್ರಿ ಅಂತ ಹೇಳಿ ಬಂದಿವಿ. ಇನ್ನು ಭೀಕರ ಅಪಘಾತದ ಸುದ್ದಿ ತಿಳಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅಪಘಾತಕ್ಕೆ ಕಾರಣ ಏನು ಎಂಬ ಬಗ್ಗೆ ಚಿತ್ರದುರ್ಗ SP ರಂಜಿತ್ ಕುಮಾರ್ ಬಂಡಾರು ಬಳಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಬಳಿಕ ಚಳ್ಳಕೆರೆ ತಾಲೂಕು ಆಸ್ಪತ್ರೆ ಶವಾಗಾರಕ್ಕೆ ಭೇಟಿ ನೀಡಿ ಮೃತ ದೇಹಗಳನ್ನು ವೀಕ್ಷಿಸಿದ್ರು. ಭೀಕರವಾದ ಅಪಘಾತ ಆಗಿರ್ತಕ್ಕಂಥದ್ದು. ನಮ್ಮ 5 ಜನ ಹೊಸದಾಗಿ ಆಯ್ಕೆಯಾದಂಥ ಸಬ್ ಇನ್ಸ್ಪೆಕ್ಟರ್ಗಳು, ಅವರು ಬೆಂಗಳೂರು, ಒಬ್ಬರು ಮಾತ್ರ ಮೈಸೂರಿಗೆ ಅಲಾಟ್ ಆಗಿದ್ದಿದ್ದು, ಇನ್ನು 4 ಜನ ಬೆಂಗಳೂರು ಸಿಟಿಗೆ ಅಲಾಟ್ ಆಗಿದ್ದಂಥವ್ರು. ಅವರೆಲ್ಲೋ ಪ್ರೈವೇಟಾಗಿ ಒಂದು ಬಳ್ಳಾರಿಯಲ್ಲಿ ಮದುವೆಗೆ ಹೋಗ್ತಾಯಿದ್ರು ಕಾಣುತ್ತೆ. ಇಲ್ಲಿ ಲಾರಿಗೆ ಹಿಂದ್ಗಡೆಯಿಂದ ಲಾರಿಗೆ ಹೊಡೆದಿದ್ದಾರೆ. 3 ಜನ ಇಲ್ಲಿ ಸ್ಪಾಟ್ನಲ್ಲೇ ತೀರ್ಕೊಂಡಿದ್ದಾರೆ. ಇನ್ನು 2 ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಇದು ಯಾರ್ದು ತಪ್ಪು ಏನು ಅಂತ ಹೇಳೋದಕ್ಕೆ ಭಾಳ ಕಷ್ಟ. ಯಾಕೆಂದರೆ ಅವರು ಲಾರಿ ಸ್ಲೋ ಆಗಿ ಹೋಗ್ತಿತ್ತು ಅಂತೇಳಿ, ಆಮೇಲೆ ಹಿಂದ್ಗಡೆಯಿಂದ ಅವರು ಹೈ ಸ್ಪೀಡಲ್ಲಿ ಬಂದು ಹೊಡೆದಿದ್ದಾರೆ ಅಂತೇಳಿ ಈಗ ನಮಗೆ ಮೇಲ್ನೋಟಕ್ಕಾಗಿರ್ತಕ್ಕಂಥ ಮಾಹಿತಿಗಳು. ಅದರಿಂದ ಮೊದಲನೇದಾಗಿ ಅದು ದುರದೃಷ್ಟಕರ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಮತ್ತು ಅವರ ಕುಟುಂಬದವರಿಗೆ ಭಗವಂತ ಅವರ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ನಾವು ಸರ್ಕಾರ, ಇಲಾಖೆ ಯಾವ ರೀತಿ ಅವರ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅವೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ಕಾನೂನು ಪ್ರಕಾರ ಯಾವ ರೀತಿ ಸಹಾಯ ಮಾಡಬೇಕು ಅವ್ರನ್ನ ಮಾಡ್ತೀವಿ. ಅವರು ರಜೆ ಹಾಕಿದ್ದಾರೆ. ಅವರು ಆನ್ ಡ್ಯೂಟಿ ಅಂತ ಹೇಳಿ ಬರೋದಿಲ್ಲ ಅಂತ ಹೇಳಿ ಅನಿಸುತ್ತೆ. ಅದನ್ನು ಕೂಡ ನಾವು ವೆರಿಫೈ ಮಾಡ್ತೀವಿ. ಯಾಕೆಂದರೆ ಆನ್ ಡ್ಯೂಟಿಯಲ್ಲಿದ್ದರೆ ಬೇರೆ ಅವರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು ಇಲಾಖೆಯಲ್ಲಿ, ಆನ್ ಡ್ಯೂಟಿ ಇಲ್ಲ ಅಂತ ಹೇಳಿದರೆ ಯಾವ ರೀತಿ ಮಾಡ್ಬೋದು ಅಂತೇಳಿ ನಾವು ಚರ್ಚೆ ಮಾಡಿ ಏನೆಲ್ಲ ಸಹಾಯ ಮಾಡ್ಬೋದು ಕುಟುಂಬಗಳಿಗೆ. ಯಾಕೆಂದರೆ ಅವರು ಇನ್ನೂ ಈಗ ತಾನೇ ಸರ್ವಿಸಿಗೆ ಸೇರಿದ್ದಾರೆ. ಮೊನ್ನೆ ತಾನೇ ತಮ್ಗೆ ಗೊತ್ತಿದ್ದಾಗೆ 545 ಸಬ್ ಇನ್ಸ್ಪೆಕ್ಟರ್ಗಳಿಗೆ ರೆಕ್ರೂಟ್ಮೆಂಟ್ ಮಾಡಿ, ಮತ್ತು 400 ಜನರಿಗೆ ರೆಕ್ರೂಟ್ಮೆಂಟ್ ಮಾಡಿ ಅವ್ರನ್ನೆಲ್ಲ ಟ್ರೈನಿಂಗ್ ಹಾಕಿ ಈಗ ತಾನೇ ಟ್ರೈನಿಂಗ್ ಮುಗಿಸ್ಕೊಂಡು ಅವರಿಗೆ ಬೆಂಗಳೂರು ಸಿಟಿಗೆ ನೇಮಕ ಮಾಡಿತ್ತು. ಹಾಗಾಗಿ ಅವರು ಇನ್ನು ಫ್ರೆಷರ್ಸ್,
ಅವರ ಕುಟುಂಬದವರು ಅವ್ರ ಮೇಲೆ ಅವಲಂಬಿಸಿರ್ತಾರೆ. ಅದರಿಂದ ಸರ್ಕಾರ ಅದನ್ನು ಭಾಳ ಮಾನವೀಯತೆ ದೃಷ್ಟಿಯಿಂದ ನೋಡಿ ಏನು ಸಾಧ್ಯ ಆಗುತ್ತೋ ಅದೆಲ್ಲವನ್ನು ಮಾಡ್ತೀವಿ. ಒಟ್ಟಾರೆ ಕಷ್ಟಪಟ್ಟು ಓದಿ ನೌಕರಿ ಪಡೆದು ಬದುಕು ಕಟ್ಟಿಕೊಳ್ಳುವ ಸ್ನೇಹಿತರು ದಾರುಣ ಸಾವಿಗೀಡಾಗಿದ್ದಾರೆ. ಅತ್ತ ಸ್ನೇಹಿತರ ಬರುವಿಕೆಯ ನಿರೀಕ್ಷೆಯಲ್ಲಿದ್ದ ಗೆಳೆಯ ದುಃಖದಲ್ಲೇ ಹಸೆಮಣೆ ಏರುವ ಪರಿಸ್ಥಿತಿ ನಿರ್ಮಾಣವಾಗಿದೆ.